ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ತನ್ನ ಹಿಂದೆ ಬಂದ ಪ್ರಜೆಗಳನ್ನು ಬಿಟ್ಟು ವನಕ್ಕೆ ಹೋದದ್ದು ಎಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಿರುವಾಗ ಆತನನ್ನು ತೊರೆದು ಅಯೋಧ್ಯ ನಗರದಲ್ಲಿ ಇರಲಾರದೆ ಆತನ ಪ್ರಜೆಗಳೆಲ್ಲರೂ ಆತನ ರಥದ ಹಿಂದೆಯೇ ಓಡಿ ಬರುತ್ತಾರೆ. ಸುಮಂತ್ರನು ರಥವನ್ನು ವೇಗವಾಗಿ ಓಡಿಸು ಎಂದು ಶ್ರೀರಾಮನು ಆಜ್ಞೆಯನ್ನು ಮಾಡುತ್ತಿದ್ದರೆ ಪ್ರಜೆಗಳು ನಿಲ್ಲಿಸು ನಿಲ್ಲಿಸು ಎಂದು ಕೂಗುತ್ತಿರುವರು. ಆಮೇಲೆ ಶ್ರೀರಾಮನು ಮನೋಹರವಾದ ತಮಸಾ ನದಿ ತೀರವನ್ನು ಸೇರಿ ತನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ನೋಡಿ ಲಕ್ಷ್ಮಣನನ್ನು ಕುರಿತು ಹೀಗೆ ನುಡಿದನು. ಲಕ್ಷ್ಮಣ, ಈಗ ಸಾಯಂಕಾಲವಾಯಿತು. ವನವಾಸದಲ್ಲಿ ಸಂತೋಷವಾಗುವಂತೆ ಯತ್ನವನ್ನು ಮಾಡು. ನಿರ್ಜನ ಪ್ರದೇಶವಾದ ಅರಣ್ಯವನ್ನು ನೋಡು. ಅಲ್ಲಲ್ಲಿ ಮೃಗ ಪಕ್ಷಿಗಳು ತಮ್ಮ ಸ್ಥಾನಗಳನ್ನು ಸೇರುವುದನ್ನು ನೋಡು. ಪಕ್ಷಿಗಳ ಧ್ವನಿಗಳಿಂದ ಈ ವನವು ರೋದನ ಮಾಡುತ್ತಿದೆಯೋ ಎಂಬಂತೆ ಭಯಂಕರವಾಗಿದೆ. ನಮ್ಮ ತಂದೆಯಾದ ದಶರಥರಾಯನ ರಾಜಧಾನಿಯಾದ ಅಯೋಧ್ಯ ಪಟ್ಟಣದಲ್ಲಿರುವ ಸ್ತ್ರೀಯರು ವೃದ್ಧರು ಗೋಳಿಡುತ್ತಿರುವರು. ಈ ಅರ್ಥದಲ್ಲಿ ಸಂಶಯವಿಲ್ಲ. ದಶರಥರಾಯನು ಭರತ ಶತ್ರುಘ್ನರು ನಮ್ಮನ್ನು ನೆನೆದು ಹಂಬಲಿಸುತ್ತಿರುವರು. ನಾವು ನಮ್ಮ ತಂದೆಯಾದ ದಶರಥರಾಯನನ್ನು ಕೌಸಲ್ಯಾದೇವಿಯನ್ನು ನೆನೆದು ಹಂಬಲಿಸುತ್ತಿದ್ದೇವೆ. ಭರತ ಶತ್ರುಘ್ನರಿಬ್ಬರು ನಮ್ಮಲ್ಲಿ ಪ್ರೀತಿಯುಳ್ಳವರಾಗಿ ಬಹಳ ದುಃಖ ಪಡುತ್ತಿರುವರು. ಧರ್ಮಾತ್ಮನಾದ ಭರತನು ದಶರಥರಾಯನನ್ನು ಕೌಸಲ್ಯಾದೇವಿಯನ್ನು ಮೃದು ನುಡಿಗಳಿಂದ ಸಂತ ಬಿಡುವನು. ಭರತನ ಸತ್ಯಸಂಧತ್ವವನ್ನು ಬಲ್ಲ ನಾವು ನಮ್ಮ ತಂದೆ ತಾಯಿಗಳಿಗಾಗಿ ಚಿಂತಿಸುವುದೇಕೆ? ಲಕ್ಷ್ಮಣ, ನೀನು ನನ್ನ ಸಂಗಡ ಬಂದು ಕರ್ತವ್ಯವನ್ನು ಮಾಡಿದೆ. ಈ ಸೀತಾದೇವಿಯ ರಕ್ಷಣಾರ್ಥವಾಗಿ ಒಂದು ಉಪಾಯವನ್ನು ಮಾಡಬೇಕು. ಈಗ ಉದಕಾಹಾರವನ್ನು ಮಾಡಿ ಈ ರಾತ್ರಿಯನ್ನು ಕಳೆಯೋಣ. ಉದಕಾಹಾರವನ್ನೇ ಮಾಡಬೇಕೆಂದು ನನ್ನ ಬುದ್ಧಿಗೆ ತೋರುತ್ತದೆ ಎಂದು ನುಡಿದು ಸಾರಥಿಯಾದ ಸುಮಂತ್ರನನ್ನು ಕುರಿತು, ಸುಮಂತ್ರ, ನೀನು ಸಾವಧಾನದಿಂದ ಕುದುರೆಗಳನ್ನು ರಕ್ಷಿಸು ಎಂದು ಹೇಳಿದನು. ಸುಮಂತ್ರನು ಸೂರ್ಯಾಸ್ತಮಯವಾಗುತ್ತಿರಲು ಆ ಕುದುರೆಗಳನ್ನು ಒಂದು ಕಡೆ ಕಟ್ಟಿ ಬೇಕಾದಷ್ಟು ಹುಲ್ಲು ಹಾಕಿದನು. ಅನಂತರ ಸಂಧ್ಯಾವಂದನವನ್ನು ಮಾಡಿ ಲಕ್ಷ್ಮಣನ ಜೊತೆಯಲ್ಲಿ ರಾಮನಿಗೆ ತಳಿರು ಹಾಸಿಗೆಯನ್ನು ನಿರ್ಮಿಸಿದನು. ಶ್ರೀರಾಮನು ಸೀತಾ ಸಮೇತನಾಗಿ ಆ ತಳಿರ ಹಾಸಿಗೆಯಲ್ಲಿ ಪವಡಿಸಿ ನಿದ್ರೆಗೈದನು. ಅದನ್ನು ಕಂಡು ಲಕ್ಷ್ಮಣನು ವನದಲ್ಲಿ ಮಲಗಿದ್ದವರನ್ನು ಸಾವಧಾನದಿಂದ ಕಾದಿರಬೇಕೆಂಬ ಬುದ್ಧಿಯಿಂದ ನಿದ್ರೆಯನ್ನು ತೊರೆದು ಸುಮಂತ್ರನ ಸಂಗಡ ಶ್ರೀರಾಮನ ಗುಣಗಳನ್ನು ಹೇಳುತ್ತಾ ಎಚ್ಚರವಾಗಿಯೇ ರಾತ್ರಿಯನ್ನು ಕಳೆದನು. ಶ್ರೀರಾಮನು ಅರ್ಧರಾತ್ರಿಯಲ್ಲೆದ್ದು ತಮ್ಮ ಜೊತೆಯಲ್ಲಿ ಬಂದ ಪ್ರಜೆಗಳೆಲ್ಲರೂ ನಿದ್ರೆ ಮಾಡುತ್ತಿರುವುದನ್ನು ನೋಡಿ ತನ್ನ ಒಡಹುಟ್ಟಿದ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈ ಪ್ರಜೆಗಳು ತಮ್ಮ ಮನೆಗಳನ್ನು ಬಿಟ್ಟು ನಮ್ಮ ಮೇಲಿನ ಪ್ರೀತಿಯಿಂದ ಮರಗಳ ಅಡಿಯಲ್ಲಿ ತಮ್ಮ ಮನೆಗಳಲ್ಲಿ ಸುಖನಿದ್ರೆಗೈಯುವಂತೆಯೇ ನಿದ್ರೆ ಮಾಡುತ್ತಿದ್ದಾರೆ. ನೋಡು, ಇವರು ಹೇಗಾದರೂ ನಮ್ಮನ್ನು ಪಟ್ಟಣಕ್ಕೆ ತಿರುಗಿಸಬೇಕೆಂದು ನಿಶ್ಚಯ ಮಾಡಿಕೊಂಡಿದ್ದಾರೆ. ಕಡೆಗೆ ಪ್ರಾಣಗಳನ್ನಾದರೂ ಬಿಡುವರಲ್ಲದೆ ನಮ್ಮನ್ನು ಬಿಟ್ಟು ಹೋಗಲಾರರು, ಇದು ನಿಶ್ಚಯ. ಆದ್ದರಿಂದ ನಾವು ಈ ಪ್ರಜೆಗಳು ಏಳುವುದಕ್ಕೆ ಮೊದಲೇ ಸದ್ದು ಮಾಡದೆ ರಥವನ್ನೇರಿಕೊಂಡು ಹೋಗೋಣ. ನಮಗೆ ಮಾರ್ಗದಲ್ಲಿ ಯಾವ ಭಯವೂ ಇಲ್ಲ. ಈ ಪ್ರಜೆಗಳೊಳಗೆ ನಮ್ಮಲ್ಲಿ ಅತಿ ವಿಶ್ವಾಸವುಳ್ಳವರು ಮರದಡಿಯನ್ನು ಆಶ್ರಯಿಸಿಕೊಂಡು ನಿದ್ರೆ ಇಲ್ಲದಂತೆ ಇರುವರು. ಲೋಕದಲ್ಲಿ ರಾಜಕುಮಾರರಾದವರು ತಮ್ಮಿಂದ ಸುಖ ದುಃಖ ಹೊಂದಿದ ಪ್ರಜೆಗಳನ್ನು ಸಂತವಿಟ್ಟು ಅವರ ದುಃಖವನ್ನು ಪರಿಹರಿಸಬೇಕು. ನಮ್ಮ ದುಃಖವನ್ನೇ ನಾವು ಪ್ರಜೆಗಳಿಗೆ ಕೊಡಬಾರದು ಎಂದು ನುಡಿದನು. ಲಕ್ಷ್ಮಣನು ಸಾಕ್ಷಾತ್ ಧರ್ಮಸ್ವರೂಪನಾದ ಶ್ರೀರಾಮನನ್ನು ಕುರಿತು, ಎಲೈ ಸ್ವಾಮಿ, ಈ ಯೋಚನೆಯು ನನಗೂ ಸಮ್ಮತವೇ. ಶೀಘ್ರವಾಗಿ ರಥವನ್ನೇರಿಕೊಂಡು ಹೋಗೋಣ ಎಂದು ನುಡಿಯಲು ಶ್ರೀರಾಮನು ಸುಮಂತ್ರನನ್ನು ಕರೆದು ಶೀಘ್ರದಲ್ಲಿ ರಥವನ್ನು ವನಕ್ಕೆ ನಡೆಯಿಸಬೇಕೆಂದು ಕಟ್ಟು ಮಾಡಿದನು. ಆತನು ಉತ್ತಮವಾದ ಜಾತಿ ಅಶ್ವಗಳಿಂದ ರಥವನ್ನು ಮೇಳೈಸಿ ಕೈಮುಗಿದುಕೊಂಡು ರಥವು ಸಜ್ಜಾಗಿದೆ ಎಂದು ಹೇಳಿದನು. ಶ್ರೀರಾಮನು ಲಕ್ಷ್ಮಣನನ್ನು ಸೀತಾದೇವಿಯನ್ನು ಕೂಡಿಕೊಂಡು ರಥಾರೂಢನಾಗಿ
ತಮಸ ನದಿಯನ್ನು ದಾಟಿ ಕಲ್ಲು ಮುಳ್ಳುಗಳಿಲ್ಲದೆ ಭಯರಹಿತವೂ ಮನೋಹರವೂ ಆದ ಒಂದು ಮಾರ್ಗವನ್ನು ಕಂಡು ಪ್ರಜೆಗಳಿಗೆ ತಾವು ಹೋದ ದಾರಿಯು ತಿಳಿಯದೆ ದಿಗ್ಭ್ರಮೆಯಾಗುವಂತೆ ಮೂಡಣ ದಿಕ್ಕಿನ ದಾರಿಯನ್ನು ಬಿಟ್ಟು ಬಡಗಣ ದಿಕ್ಕಿನಲ್ಲಿ ರಥವನ್ನು ನಡೆಯಿಸಿ ಕೆಲವು ದೂರ ಹೋಗಿ ತಿರುಗಿಯೂ ಮೊದಲ ದಾರಿಗೆ ತಂದು ವನಕ್ಕೆ ವಿಜಯಂಗೈದನು. ಅಂದರೆ ಈ ರೀತಿಯಾಗಿ ತಾವು ದಕ್ಷಿಣ ದಿಕ್ಕಿನತ್ತ ಸಾಗುತ್ತಿದ್ದರೂ ಕೂಡ ಮತ್ತೊಮ್ಮೆ ಪೂರ್ವ ದಿಕ್ಕಿಗೆ ರಥವನ್ನು ತಿರುಗಿಸಿ ನಂತರ ಉತ್ತರ ದಿಕ್ಕಿಗೆ ರಥವನ್ನು ತಿರುಗಿಸಿ ಪುನಃ ರಥವನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ತಿರುಗಿಸಿ ಅಂತಿಮವಾಗಿ ತಾವು ತಪೋವನದ ಮಾರ್ಗವನ್ನು ಹಿಡಿದು ಹೊರಟು ಹೋಗುತ್ತಾರೆ. ರಥವು ಬೇರೆ ಬೇರೆ ದಿಕ್ಕುಗಳಲ್ಲಿ ತಿರುಗಿದುದರಿಂದ ಆ ರಥ ಚಕ್ರಗಳ ಗುರುತುಗಳಿಂದ ಪ್ರಜೆಗಳಿಗೆ ಅವರು ಯಾವ ದಿಕ್ಕಿನಲ್ಲಿ ಹೋದರು ಎಂಬುದೇ ಅರಿವಾಗದಂತೆ ಮಾಡಿ ಹೊರಟು ಹೋಗಿರುತ್ತಾರೆ. ಆ ಸಮಯದಲ್ಲಿ ಅವರ ಪ್ರಯಾಣಕ್ಕೆ ಮಂಗಳಕರವಾದ ಶಕುನಗಳಾದವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.